ಏನಮ್ಮ ಇದು ಈ ತರ ಆಗೋಯ್ತಲ್ಲ, ಏನ್ ಮಾಡೋದು ಇವಾಗ? ಸ್ವಾಮೀಜಿಗಳು ಬೇರೆ ಕೇರಳಕ್ಕೆ ಹೋಗಿದಾರಂತೆ, ಅವ್ರು ಬರೋದಿಕ್ಕೆ ಇನ್ನ 15 ದಿನ ಆಗುತ್ತೆ ಅಂತ ಬೇರೆ ಹೇಳ್ತಿದ್ದಾರೆ. ನಾನು ನಿನ್ನೆನೆ ಹೋಗಿ ಎಲ್ಲ ರೆಡಿ ಮಾಡಿಸ್ಕೊಂಬರ್ಬೇಕಾಗಿತ್ತು. ನನ್ಗೇನೆ ಗೊತ್ತಿತ್ತು ಈ ತರ ಆಗುತ್ತೆ ಅಂತ. ಏನೋ ಮಾತಾಡ್ತಿದಾರಲ್ಲ ಅಮ್ಮ ಮಗಳು, ಈ ಕಡೆ ಸರಿಯಾಗಿ ಕೇಳಿಸ್ತಿಲ್ಲ, ಆ ಕಡೆಗಾರು ಹೋಗೋಣ. ಈಗ ತಂತ್ರ ಮಂತ್ರ ಅಂತ ಯಾರು ನನಗೆ ಬೇರೆ ಪರಿಚಯ ಇಲ್ಲ, ಇವರೇ ನನ್ಗೆ ಅವಾಗಿಂದನೂ ತುಂಬಾ ಪರಿಚಯ. ಈಗ ಇದಾಗ್ತಾ ಇಲ್ಲ ಅಂತಂದ್ರೆ ಬೇರೆ ಏನಾದ್ರೂ ದಾರಿ ನೋಡ್ಬೇಕು. ಹೌದಮ್ಮ, ನೋಡು ಅಣ್ಣ ಯಾವ ರೀತಿ ಮಾತಾಡ್ದ ಅಂತ ನಿನಗ್ ವಿರುದ್ಧವಾಗಿ ಮಾತಾಡಿದ್ದಾನೆ. ನಾವು ಮಾತ್ರ ಅವನ್ ಸುಮ್ಮನೆ ಬಿಡ್ಬಾರ್ದು. ಅಮ್ಮ, ನಾವ್ ಯಾಕೆ ಅವ್ರ ಜೊತೆ ಅಸಿಸ್ಟೆಂಟ್ ಆಗಿದಾರಲ್ಲ ಒಬ್ರು, ಅವ್ರ ಹತ್ರನೇ ಏನಾದ್ರೂ ಮಾತಾಡಿ ನಿಂಬೆಣ್ಣೇನಾದ್ರೂ ಇಸ್ಕೊಂಬರ್ಬೋದಿತ್ತಲ್ವಾ? ಇಲ್ಲ ಇಲ್ಲ, ಅವ್ರಿಗೆಲ್ಲ ಗೊತ್ತಿರಲ್ಲ. ಸುಮ್ಮನೆ ಒಂದೋಗಿ ಇನ್ನೊಂದು ಮಾಡ್ಕೊಳ್ಳೋದು ಬೇಡ. ಇದು ಬೇರೆ ತರನೇ ವ್ಯವಹರಿಸ್ಬೇಕು. ಯಾವ ತರ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ನಾನು ಯೋಚನೆ ಮಾಡ್ತೀನಿ ಬಿಡು, ಏನ್ ಮಾಡೋದು ಅಂತ ಯೋಚನೆ ಮಾಡಿ ಹೇಳ್ತೀನಿ ನಿನ್ಗೆ. ಸರಿ ಅಮ್ಮ, ನಿನ್ಗೇನ್ ಅನ್ಸುತ್ತೋ ನೀನ್ ಯೋಚನೆ ಮಾಡು, ನನ್ಗೇನ್ ಅನ್ಸುತ್ತೋ ನಾನು ಯೋಚನೆ ಮಾಡ್ತೀನಿ. ಅತ್ತೆ, ನೀನ್ ಯಾಕೆ ಬಂದೆ? ಇಲ್ಲಿ ಅಮ್ಮ ಮಗಳು ಏನ್ ಮಾತಾಡ್ತಾರೆ ಅಂತ ಕತ್ ಕೇಳಿಸ್ಕೊಳ್ಕೊಂಡಿದ್ಯಾ ತಾನೆ? ಅಯ್ಯೋ, ಕತ್ ಕೇಳಿಸ್ಕೊಂಡು ನಾನೇನ್ ಸಾಮ್ರಾಜ್ಯ ಹೇಳ್ಬೇಕಾಗಿತ್ತಾ? ಅಡ್ಗೆ ಏನ್ ಮಾಡ್ಲಿ ಅಂತ ಕೇಳಕ್ ಬಂದೆ ಅಷ್ಟೇ. ನೀವ್ ಅಡ್ಗೆ ಇಂಥದ್ ಮಾಡು ಅಂದ್ರೆ ಅಂಥದ್ ಮಾಡ್ತೀನಿ, ಇಲ್ಲ ಅಂತ ಅಂದ್ರೆ ನನ್ಗೇನ್ ಇಷ್ಟನೋ ಅದ್ ಮಾಡ್ತೀನಿ, ನೀವ್ ಅದನ್ನೇ ತಿನ್ನಿ. ಏನೇ ನಮ್ಮ ಅಮ್ಮಂಗೆ ಎದುರು ವಾದಿಸ್ತಾ ಇದೀಯಾ? ಏನ್ ನೀನ್ ಮಾಡಾಕಿ ತಿನ್ನಕ್ ನಾನು ನಿಮ್ ಮನೆ ಕೆಲ್ಸದವಳು ಅಂತ ಅನ್ಕೊಂಡಿದೀಯಾ? ನಾವ್ ಹೇಳಿದನ್ನ ನೀನ್ ಮಾಡ್ಕೊಡ್ಬೇಕಷ್ಟೇ. ಹೌದೌದು, ನನ್ ಮಗಳು ಹೇಳ್ತಿರೋದು ಕರೆಕ್ಟ್. ಇದು ನನ್ನ ಮನೆ, ನಾನ್ ಹೇಳ್ದಾಗ ನೀನ್ ಮಾಡ್ಬೇಕಷ್ಟೇ. ಇದು ನನ್ಗೂ ಗಂಡನ ಮನೆನೇನೆ, ಇಲ್ಲಿ ನನ್ಗೂ ಅಧಿಕಾರ ಇದೆ. ಅವರು ಇವರು ಎಲ್ಲ ಬಂದು ನನ್ನ ಮೇಲೆ ಅಧಿಕಾರ ಚಲಾಯಿಸಕ್ ಬಂದ್ರೆ ನಾನ್ ಸುಮ್ಮನಿರಲ್ಲ. ಏನೇ ಮಾತಾಡ್ತಾ ಇದೀಯಾ? ಅಂದ್ರೆ ಅವರು ಇವರು ಅಂತ ಅಂದ್ರೆ ನನ್ನನ್ನ, ನಾನ್ ನಿಮ್ ಮನೆ ಹೊರಗ್ನೋಳು ಅಂತ ಮಾತಾಡ್ತಾ ಇದೀಯ ನೀನು? ಹೌದು, ಕೊಟ್ಟೆಣ್ಣು ಕುಲದಿಂದ ಹೊರಗೆ ಅಂತ ಗಾದೆ ಮಾತೆ ಇದೆ. ಅಂತದ್ರಲ್ಲಿ ನೀನು ಮನೆಯಿಂದ ಆಚೆ ಹೋಗು ಅನ್ನೋದ್ರಲ್ಲಿ ತಪ್ಪೇನಿದೆ ಹೇಳು? ನೋಡು, ಅಚ್ಚುಕಟ್ಟಾಗಿದ್ದು ಖುಷಿ ಖುಷಿಯಾಗಿ ಮಾತಾಡ್ಕೊಂಡಿರೋದಾದ್ರೆ ಈ ಮನೆಯಲ್ಲಿ ಇರು. ಇಲ್ಲ ನಿನ್ಗೆ ಆಗೋದಿಲ್ವಾ ಈ ತರ ಮನೆಯಲ್ಲಿ ಕಿತಾಪತಿ ಮಾಡೋದಾದ್ರೆ ದಯವಿಟ್ಟು ನಿನ್ ಗಂಡನ ಮನೆ ನೀನ್ ಹೋಗು. ನೋಡಿ ಅತ್ತೆ, ಮಧ್ಯಾಹ್ನಕ್ಕೆ ನನ್ಗೆ ಏನ್ ಇಷ್ಟನೋ ನಾನು ಅದನ್ನೇ ಅಡ್ಗೆ ಮಾಡ್ತೀನಿ, ನೀವ್ ಅದನ್ನೇ ಊಟ ಮಾಡ್ಬೇಕಷ್ಟೇ. ಏಯ್, ಇದು ನನ್ ಗಂಡನ ಮನೆ ಕಡೆ, ನಾನ್ ಈ ಮನೆ ಯಜಮಾನಿ. ಇದು ನಿಮ್ ಗಂಡನ ಮನೆ ಆದ್ರೆ ನನ್ಗೂ ಗಂಡನ ಮನೆನೇನೆ. ನೋಡಿ ಅತ್ತೆ, ಸುಮ್ನೆ ಜಗಳ ಮಾಡ್ಕೊಂಡು ನಿಂತ್ಕೊಳಕ್ ನನ್ಗಾಗಲ್ಲ. ನೋಡ್ತೀನಮ್ಮ ಯಾವ ತರ ಮಾತಾಡೋಗ್ತಿದ್ದಾಳೆ ಅಂತ. ಮಾಡ್ತೀನಿ ನಾನು. ಸುಮ್ಮನಿದ್ದಷ್ಟು ಇವಳು ಅತಿ ಆಯ್ತು, ಇವಳು ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಈ ಆಸ್ತಿ ಎಲ್ಲಾನು ನನ್ಗೆ ಸೇರ್ಬೇಕು. ನನ್ ನೆಕ್ಸ್ಟ್ ನಿನ್ಗೆ ಬರ್ಬೇಕದು. ಇವನು ಒಂದ್ ಬಿಡ್ಗಾಸು ಹೋಗ್ಬಾರ್ದು, ಇವಳು ಬೀದಿ ನಿಂತ್ಕೋಬೇಕು. ಇವಳು ಒಬ್ಳು ಮಗಳಿದ್ದಾಳಲ್ಲ, ಅವಳನ್ನ ಕರ್ಕೊಂಡು ಬೀದಿ ನಿಂತ್ಕೋಬೇಕು. ಆ ತರ ಮಾಡ್ತೀನಿ ನೋಡು. ಇವಳನ್ನ ಸಾಮಾನ್ಯದಳು ಅಂತ ಅನ್ಕೊಂಡಿದ್ದಾಳೆ, ನಾನೇನು ಅಂತ ತೋರಿಸ್ತೀನಿ. ಹೌದಮ್ಮ, ನಾವ್ ಇವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಅಯ್ಯೋ ದೇವ್ರಿ, ಇದೇನಪ್ಪ ಇದು? ಬೆಳಕಾಗ್ಬಿಟ್ಟಿದೆ. ಆಗ್ಲೇ ಎಲ್ಲಾರ ಮನೆ ಬಾಗ್ಲಲ್ಲೂ ಕಸ ಗುಡಿಸಿ ಕೆರಕ್ಲು ಪೂಜಿಸ್ತಾರೆ. ಅಯ್ಯೋ, ನನ್ ಸೊಸೆ ಇನ್ನ ಎದ್ದಿಲ್ವಲ್ಲಪ್ಪ. ನಾನೇನೋ ವಯಸ್ಸಾಗಿರೋಳು ಬಿಡು, ನನ್ ಕೈಲಿ ಬೇಗ ಎದ್ದು ಚಳಿನಲ್ಲಿ ಏನೋ ಮಾಡಕ್ಕಾಗಲ್ಲ. ಈ ಮೂದೇವಿಗಾರ ಗೊತ್ತಾಗದ್ ಬೇಡ್ವಾ ಅವತ್ತಿನಂತ ಹೇಳ್ಬೇಕು ಅಂತ. ಈ ಕೂಗಾಡದ ಅಂತಂದ್ರೆ ಮನೇಲಿ ಅಂದ್ರೆ ಬೇರೆ ಇದ್ದಾರೆ. ಏನಪ್ಪ ಮಾಡ್ಲಿ? ಇನ್ನೇನ್ ಮಾಡಕ್ಕಾಗತ್ತೆ, ನಾನೇ ಮಾಡ್ಬೇಕು. ಎದ್ದು ಬರ್ಲಿ ಅವಳು, ಬಂದ್ಮೇಲೆ ಮಾಡ್ತೀನಿ ಅವಳಿಗೆ. ಏನಪ್ಪಾ ಇದು, ಮನೆ ಸೊಸೆ ಬಂದ್ರು ಅತ್ತೆ ಮನೆ ಕಸ ಗುಡ್ಸೋದು ಅಂತಂದ್ರೆ ನೋಡ್ತಾರೆ ಏನ್ ಅನ್ನಲ್ಲ. ಏನಿದು ಶಾಂತಕ್ಕ ಹಿಂಗೆ ಸೊಸೆನ ಸದ್ರ ಬಿಟ್ಕೊಂಡ್ ಕೂತಾಳೆ ಅಂತ. ಬಗ್ಗದ್ರೆ ಸ್ವಲ್ಪ ನೋವು. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್? ನನ್ನ ಮನೆಯ ಸೊಸೆಯು ಇನ್ನು ಎದ್ದೇ ಇಲ್ಲವಲ್ಲ. ಓಹೋ, ನಮ್ ಶಾಂತಕ್ಕ ಕಸ ಗುಡಿಸ್ತಾ ಇದ್ದಾಳೆ. ಒಂಚೂರು ಹಂಗೆ ತಮಾಷೆ ಮಾಡೋಣ. ಶಾಂತಕ್ಕ. ಯಾರು? ಓ ಪುಸಿ, ನೀನು? ಇದೆಲ್ಲ ಇದು ಬೆಳಿಗ್ಗೆನೆ ಹಬ್ಬದ ದಿನ ಓಡಾಡ್ತಾ ಇದೀಯಾ? ಅಯ್ಯೋ, ನನ್ ಕತೆ ಹೆಂಗಿರ್ಲಿ ಶಾಂತಕ್ಕ, ಏನಿದು ನಿನ್ ಕತೆ? ಅಲ್ಲ, ನೀನ್ ನೋಡಿದ್ರೆ ಬಾಗ್ಲು ಕಸ ಗುಡಿಸಿ ಬಾಗ್ಲು ತೊಳಿತಾ ಇದೀಯ. ನಿನ್ ಸೊಸೆ ಇಲ್ಲೋದ್ಲು, ಯಾಕೆ ಇನ್ನೂ ಎದ್ದಿಲ್ವೇನು? ಅಯ್ಯೋ ನೋಡ್ರಪ್ಪ, ಈಗಿನ ಕಾಲದ ಹೆಣ್ಮಕ್ಳು ಹೆಂಗಿರ್ತಾರೆ ಅಂತ. ಅಲ್ಲ, ನಾನು ಇನ್ನೊಂದ್ ನಿನ್ ಸೊಸೆಗಿಂತ ಒಂದ್ 5 ವರ್ಷ ದೊಡ್ಡಳೇನಪ್ಪ, ನಾನು ಎದ್ದೆಲ್ಲ ಮಾಡ್ತಿಲ್ವಾ? ನೋಡು, ಬೆಳಿಗ್ಗೆನೆ ಹೋಗಿ ಸಗಣಿ ತಗೊಂಬಂದು ಕಸ ಗುಡಿಸಿ ಯಾಕ್ಲು ಪೂಜಿಸಿ ಬಂದೆ ಈ ಕಡಿಕೆ. ಹೊಡ್ಬಿಟ್ಟಿ ನಾನು ಹೊಟ್ಟೆ ಉರ್ಸಕ್ಕೆ ಬಂದಿದ್ದಾಳೆ. ತಡಿಯೊಳಗ್ ಮಾಡ್ತೀನಿ. ಅಯ್ಯೋ 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 ಅಯ್ಯೋ, ನನ್ ಸೊಸೆ ಬಗ್ಗೆ ಏನ್ ಕೇಳ್ತೀಯ? ಅಯ್ಯೋ, ಚಿಂದಂತ ಮಗ ಕಣವ. ನೀನೇನ್ ಮಾಡೋದು? ನಿಮ್ ಅತ್ತೆ 100 ಸರಿ ಬಂದು ನನ್ನ ಹತ್ರನೇ ಹೇಳ್ತಿದ್ಲು, ಅಯ್ಯೋ ನನ್ ಸೊಸೆ ಹಂಗ್ ಮಾಡಿದ್ಲು, ನನ್ ಸೊಸೆ ಹಿಂಗ್ ಮಾಡಿದ್ಲು, ಅದಕ್ಕೆ ಅದ್ ಬರಕ್ಕಲ್ಲ ಇದ್ ಬರಕ್ಕಲ್ಲ ಅಂತವ. ನಾನೇ ನಿಮ್ಮ ಅತ್ತೆಗೂ ಸಮಾಧಾನ ಮಾಡಿ ಕಳ್ಸುವೆ. ಅಯ್ಯೋ ಹೋಗ್ರಮ್ಮ, ಕಲ್ತ್ಕೋತಾಳೆ ಮಾಡ್ಕೋತಾಳೆ ಅಂತವ.
ಇದೇನಪ್ಪ ಇದು? ನಾನೇನೋ ಹೊಟ್ಟೆ ಉತ್ಸವ ಅಂತ ಬಂದ್ರೆ ಇಲ್ಲಿ ನೋಡಿದ್ರೆ ನನಗೆ ಉರಿಯೋ ತರ ಮಾತಾಡ್ತಾವ್ರಲ್ಲ. ಮೊದ್ಲಿನಿಂದ ಜಾಗ ಖಾಲಿ ಮಾಡ್ತೀನಿ. ಓ ಅದಾ ಶಾಂತಕ, ಒಂಚೂರು ಅರ್ಜೆಂಟ್ ಕೆಲಸ ಐತೆ ಕಣೆ, ಈಗ ಬಂದ್ಬಿಡ್ತೀನಿ. ಹಿಂಗ್ ಬಂದ್ಬಿಡ್ತೀನಿ ಆಯ್ತಾ? ಅಲ್ಲ ನಿಂತ್ಕೋ, ಇನ್ನ ಏನೋ ಹೇಳ್ಬೇಕು ನನ್ ಸೊಸೆ ಬಗ್ಗೆ, ನಿಂತ್ಕೋ. ಇಲ್ಲ ವರ್ಷಕ್ಕೊಂದ್ ಹಬ್ಬ, ಇಲ್ಲಿ ನಿಂತ್ಕೊಂಡ್ರೆ ಆಯ್ತದ? ತಡಿ ಬರ್ತೀನಿ, ಬೇಗ ಬಂದ್ಬಿಡ್ತೀನಿ ಇರು. ಕಿತ್ಕೊಂಡು ಓಡೋದ್ಲು. ನಾವ್ ಸುಮ್ನಿದ್ರೆ ನಮ್ಮನ್ನು ಆಡ್ಸಕತ್ತಾರೆ. ಅಲ್ಲ ನಮ್ಮನೆ ಗೌಡ್ರಿಗೆ ಸಗಣಿ ತೆಗ್ದಿಡು ಅಂತ ಹೇಳದೆ ಮರ್ತೋದ್ನಲ್ಲ ನಾನು. ಅಯ್ಯೋ ಎಲ್ಲಾನು ಮಂಕ್ರಿಗೆ ಹಾಕೊಂಡು ನಮ್ಮನ್ನ ಹೊಲ್ದತ್ರ ತಗೊಂಡೋಗ್ಬಿಟ್ರೆ, ತಡಿ ಈಗಲೇ ಹೋಗಿ ತಗೊಂಬಂದ್ಬಿಡ್ತೀನಿ. ರೀ ರೀ ಎಲ್ಲಾದ್ರು? ಇಲ್ಲೆಲ್ಲ ಸಗಣಿ ಗಿಗ್ನಿ ಎಲ್ಲ ಎತ್ಕೊಂಡು ಹೋಗಿರೋ ತರ ಐತೆ. ಮೋಸ್ಟ್ಲಿ ಕಸಾಕಕ್ ಹೋಗಿರ್ಬೇಕು. ದೀಪಾವಳಿ ದೀಪಾವಳಿ ಗೋವಿಂದ ಲೀಲಾವಳಿ, ಮಾವ ಮಗುವಾದನು ಓ ಅಳಿಯ ಮಗನಾದನು. ಇದೇನಿದು ಇಲ್ಲೇ ಎಲ್ಲ ಹಾಡ್ತಿರೋ ತರ ಐತೆ. ರೀ ರೀ ಎಲ್ಲಿದ್ದೀರಾ? ಬನ್ನಿ ಇಲ್ಲಿ. ಹೋಗೋ ಮಾರಯ್ಯ ತಗಿ, ನಿಂದೆ ಕುತ್ಕೊಂಡು ಒಂದು ಹಾಡು ಹೇಳಕ್ಕೂ ಬಿಡೋದಿಲ್ವಲ್ಲ ಇವಳು. ಏನ್ ಶಾಂತ ಅದು? ಕಸ ಎಲ್ಲ ತಗೊಂಡೋಗಿ ಹಾಕ್ಬಿಟ್ಟು ಬಂದ್ಬಿಟ್ರೆ ಆಗ್ಲೇ. ಕಸನ? ಏ ನಾನು ಈಗ ಬಂದಿದ್ದೀನಿ ಗುಡ್ಸನ ಅಂತವ. ಏನೋ ಈಗ ಬಂದಿದ್ದೀರಾ? ಅಲ್ರಿ ನಾನು ಅಟ್ಟಿ ಬಾಗ್ಲು ಕಸ ಗುಡ್ಸಿ ರಂಗೋಲಿ ಎಲ್ಲ ಬಿಡ್ಸಿ, ಇನ್ನ ರಂಗೋಲಿ ಬಿಡ್ಸಿಲ್ಲ ಬಿಡಿ, ಅಟ್ಟಿ ಬಾಗ್ಲು ಕಸ ಗುಡ್ಸಿ ನೀರಾಕ್ ತೊಳೆದು ಎಲ್ಲ ಸ್ವಚ್ಛ ಮಾಡ್ಬಿಟ್ಟು ಬಂದಿದ್ದೀನಿ. ನೀವಿನ್ನ ಏನು ಮಾಡಿಲ್ಲ ಅಂತ ಹೇಳ್ತೀರಲ್ಲ, ಏನ್ ಮಾಡ್ತಿದ್ರಿ ಇಷ್ಟೊತ್ತರ್ಗು? ಓ ಅದಾ, ನಾನು ಕೊಟ್ಟಿಗೆ ಕಸ ಗುಡ್ಸೋಣ ಅಂತಾನೆ ಬರ್ತಾ ಇದ್ದೆ. ಆ ಸಿದ್ದಣ್ಣ ಸಿಕ್ಬಿಟ್ಟು ಬನ್ನಿ ಗೌಡ್ರೆ ಒಂದ್ ದೊಡ್ಡ ಟೀ ಕುಡ್ಕೊಂಬರೋಣ ಅಂತ ಕರ್ಕೊಂಡು ಹೋದ. ಇನ್ನೇನ್ ಪುಕ್ಸಟ್ಟೆ ಟೀ ಅಲ್ವಾ, ಅದಕ್ಕೆ ಹೋಗಿದ್ದೆ. ಸಟ್ಟಿ ಸಿಕ್ಕಿದ್ರೆ ಏನು ಬಿಡೋದಿಲ್ಲ. ನಿಮ್ಗೆ ಏನಂತ ಬೈಲಿ ನಾನು, ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅಲ್ರಿ ಇವತ್ತು ದೀಪಾವಳಿ ಹಬ್ಬ, ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆ ಹತ್ರ ಬನ್ನಿ ಸ್ನಾನ ಮಾಡ್ಕೊಳ್ಳ್ರಿ ಅಂತ ಹೇಳಿರ್ಲಿಲ್ವ ನಾನು? ಏನಪ್ಪ ನಿಮ್ಗೆ ಎಷ್ಟು ಹೇಳಿದ್ರು ಅಷ್ಟೇನೇನೆ, ಇನ್ನು ದನ ಕರಗಳು ಸ್ನಾನ ಮಾಡಿಸ್ಬೇಕು. ಅಲ್ರಿ ಅಲ್ಲ ಒಂದ್ ಗ್ಲಾಸ್ ಟೀಗೋಸ್ಕರ ನೀವ್ ಇಲ್ಲಿ ಮಾಡೋ ಕೆಲ್ಸ ಬಿಟ್ಬಿಟ್ಟು ಹೋಗಿದ್ರ? ಹಿಂಗೆ ಅಂತ ಅಂದಿದ್ರೆ ಮನೇಲೆ ಹಾಲಿತ್ತು, ಟೀ ಕೈಸ್ ಬಡಿತಿದ್ನಲ್ಲ ನಿಮ್ಮ ಮಕ್ಕದ ಮೇಕೆ. ಹೋಲ್ಡೇನ್ ಅಲ್ಲ ಕಣೆ, ನೀನ್ ಮಾಡೋ ಟೀಯ ಹಗ್ಲೊತ್ತಲ್ಲೇ ನಾನು ಕುಡಿಯೋಕಿಲ್ಲ. ಇನ್ ಬೆಳಿಗ್ಗೆನೆ ಖಾಲಿ ಹೊಟ್ಟೆಲ್ ಕುಡಿತೀನ, ಕುಡಿದ್ಬಿಟ್ರೆ ಏನಿಲ್ಲ ವ್ಯಾಕ್ ಅಂತ ವಾಂತಿ ಮಾಡೋದೇ. ಮಾಡ್ತೀರಾ ಇಷ್ಟ ವರ್ಷದಿಂದ ಪಾಪ ವಾಂತಿನೇ ಮಾಡ್ಕೊಂಡು ಕೂತಿದ್ದೀರಾ. ಅಲ್ರಿ ಸಗಣಿಗಳ ಇಲ್ವಲ್ಲ, ಎಲ್ಲಿ? ಹೌದಲ್ವಾ? ಅಯ್ಯೋ ದೇವ್ರೇ ಎಂತ ಒಳ್ಳೆಯವನಪ್ಪ ನೀನು. ಹಬ್ಬದ ದಿನ ನನ್ ಕಸ ಗುಡಿಸ್ಬಾರ್ದು, ಸಗಣಿ ಎತ್ತಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲರೂ ನೀನೇ ಮಾಯ ಮಾಡ್ಬಿಟ್ಟಿದ್ಯಾ ಅಂತ. ಅಯ್ಯೋ ನಿಮ್ಮ ಹತ್ರ ಕಟ್ಕೊಂಡು ನಾನು ಏನ್ ಮಾಡ್ಲಿ ಅಂತ. ಏನೋ ಇವತ್ತು ಹಬ್ಬ, ಹೋಗ್ರಿ ನೀವೇ ಮಾಡ್ಕೊಳ್ಳಿ, ಮನೇಲಿ ಕೆಲಸ ಜಾಸ್ತಿ ಇರ್ತದೆ ಅಂತ ಹೇಳ್ಬಿಟ್ಟು ಕಳ್ಸಿದ್ದಕ್ಕೆ ಇವತ್ತು ಒಂದಿನ ಕಸ ಗುಡ್ಸಕ್ಕಾಗ್ಲಿಲ್ವಲ್ವ ನಿಮ್ಗೆ? ನಾವು ಪ್ರತಿದಿನ ಕಸ ಗುಡ್ಸಿ ಹಾಲು ಕರೆದು ಎಲ್ಲ ಮಾಡಿ ನಾವು ಸಾಕಾಗಿ ಹೋಗ್ತೀವಿ. ಒಂದು ದಿನ ಮಾಡಕ್ಕಾಗ್ಲಿಲ್ಲ ನಿಮ್ ಕೈಲಿ. ಅದಕ್ಕೆ ಯಾಕೆ ವಟ 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 ಅಂತ ಇದೀಯಾ? ಹೋದ್ರೋಗ್ಲಿ ತಗೋ. ನಿಮ್ಗೆ ನನ್ನ ಕಣ್ಣೆದುರುಗಡೆ ನಿಂತ್ಕೊಡಿ, ಹೋಗಿ ಇಲ್ಲಿಂದ ಆಚೆ. ಏನೋ ಒಂಚೂರು ಹೆಲ್ಪ್ ಮಾಡೋಣ ಅಂತ ಬಂದಿದ್ನಪ್ಪ, ಅದಕ್ಕೆ ವಟ 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 ಅಂತ ಮಾಡ್ಕೊಳ್ಳಿ ತಗೋಳೊಬ್ಳೆ. ಓ ಶತಕ, ನೀನ್ ಇಲ್ಲೇ ಇದೀಯಾ? ಅಯ್ಯೋ ನಾನು ಇಲ್ಲಿಗೆ ಬಂದೆ ಕಣೆ. ಅಯ್ಯೋ ಬಾರೆ ಪಾರಕ್ಕ, ಇಲ್ಲಿರ್ದೆ ಇನ್ನೆಲ್ಲಿಗೆ ಹೋಗ್ಲಿ? ಅಯ್ಯೋ ನನ್ ಹಣೆ ಬರ 30 ವರ್ಷದಿಂದೇನೆ ಕೆಟ್ಟಾಯ್ತು. ಇಲ್ಲ ಈ ಕೊಂಪೆನೆಲ್ಲ ಬಿತ್ತು ಸಾಯ್ದೆ, ಇನ್ನೆಲ್ಲಿಗೆ ಹೋಗ್ಲಿ? ಅಯ್ಯೋ ವರ್ಷಕ್ಕೊಂದ್ ಹಬ್ಬದಲ್ಲಿ ಇದ್ಯಾಕ್ ಶಾಂತಕ್ಕ ಹಿಂಗೆ ಕೋಪ ಮಾಡ್ಕೊಂಡು ನಿಂತಿದ್ಯಾ? ನಮ್ಮೂರ್ ಬಿಡಾಡಿರ್ ಇದಾರಲ್ಲ, ಏನ್ ಅನ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಲ್ಲ ಕಣೆ, ಹೊಸಗಳು ಹಾಕಿರೋ ಸಗಣಿ ಬೆಳಿಗ್ಗೆನೆ, ಅದು ಇನ್ನ ಹೊತ್ತು ಮುಂಟಾಕೇನೆ. ಈಗ ಇನ್ನ 6 ಗಂಟೆ ಆಗೈತೆ, ನಾನಿಲ್ಲಿಗೆ ಬಂದಾಗ್ಲೇ 5:45 ಆಗಿತ್ತು. ಅಷ್ಟೊತ್ತಿಗೆ ಬಂದು ಅದ್ ಯಾವಳ ಎತ್ಕೊಂಡು ಹೋದ್ಲೆ? ಅದೇನ್ ರಾತ್ರಿ ಎಲ್ಲ ನಿದ್ದೆ ಮಾಡಿದ್ರೋ ಕಣೆ? ಮಾಡೇ ಇರ್ಲಿಲ್ವ ಕಣೆ. ಯಾರ ಮನೆ ಸಗಣಿ ಎತ್ಕೊಂಬರೋಣ, ಯಾರ ಮನೆ ಏನ್ ಹೊತ್ಕೊಂಬರೋಣ, ಯಾರ ಮನೆ ಹೂ ಕಿತ್ಕೊಂಬರೋಣ ಅಂತ ಕಾಯ್ಕೊಂಡು ಕೂತಿರೋಣ ಬೆಳಗಾನ ನಿದ್ದೆ ಇಟ್ಕೊಂಡು. ಅಯ್ಯೋ ಹೌದ್ ಶಾಂತಕ್ಕ, ಸಗಣಿ ಎಲ್ಲ ಎತ್ಕೊಂಡು ಹೋಗ್ಬಿಟ್ಟಾರ? ಅಯ್ಯೋ ಹೋಗ್ಲಿ ಬಿಡತ್ತಾಗಿ, ವರ್ಷಕ್ಕೊಂದ್ ಹಬ್ಬ ಎಲ್ಲ ಎತ್ಕಿತ್ಕೊಂಡು ಹೋಗೋರ ಏನೋ. ಅಲ್ಲ ಕರೆ, ಹೊತ್ಕೊಂಡು ಹೋಗಿರೋದಕ್ಕೂ ನನಗ್ ಬೇಜಾರಾಗ್ತಿಲ್ಲ. ಒಂದು ಮಾತು ಕೇಳ್ಬೇಕು ಅಂತ ಅನ್ನಿಸ್ಲಿಲ್ವಾ? ನಾವೆಲ್ಲ ಹೊಸ ಕರ ಕಟ್ಕೊಂಡು ಮನೆ ಇರ್ತೀವಿ ಅಂತ ಅಂದ್ರೆ ಇವ್ರು ಹಿಂಗ್ ಬಂದ್ಬಿಟ್ಟು ಕತ್ಕೊಂಡು ಹೋಗ್ಬಿಟ್ರೆ ಹೆಂಗ್ ತಿಳ್ಕೊಬೇಕು ಹೇಳು? ಅಲ್ಲ ಎಂತ ಬಿಡಾಡಿರವ್ರೆ ನಮ್ಮೂರಲ್ಲಿ. ನೋಡ್ತೀನಿ, ಒಬ್ಬೊಬ್ರು ಮನೆ ಬಾಗ್ಲಿಗೆ ಹೋಗಿ ನೋಡ್ತೀನಿ, ನಮ್ಮ ಮನೆ ಸಗಣಿ ಹೆಂಗೈತೆ ಅಂತ ನನಗ್ ಗೊತ್ತು. ನೋಡಿ ಆಮೇಲೆ ಅವ್ರಿಗೆ ಮಾಡ್ತೀನಿ.
ಇದೇನ ಶಾಂತಕ್ಕ, ಸಗಣಿ ನಿಮ್ದು ಬೇರೆಯವ್ರದ್ದು ಅಂತ ಗೊತ್ತಾಗುತ್ತಾ? ಬೇರೆಯವ್ರದ್ದು ಹೆಂಗೋ ನಂಗೆ ಗೊತ್ತಿಲ್ಲ ಕಣೆ. ನಮ್ಮನೆ ಸಗಣಿ ಹೆಂಗಿರುತ್ತೆ ಅಂತ ನನಗ್ ಗೊತ್ತು. ನೆನ್ನೆ ದಿನ ಜೋಳ ರಾಗಿ ಎಲ್ಲಾನು ಹಾಕಿದೀನಿ. ಬಂದಿರುತ್ತೆ ಸಗಣಿನಲ್ಲಿ. ನೋಡ್ತೀನಿ, ಒಬ್ಬೊಬ್ರು ಮನೆ ಬಾಗ್ಲಿಗೆ ಹೋಗಿ ನೋಡ್ತೀನಿ. ಗ್ರಾಚಾರ ಬಿಡ್ಸ್ಬಿಟ್ ಬರ್ತೀನಿ, ಅದ್ ಯಾವ ಬಿಡಾರಿ ಕೈ ಹಾಕೋರ್ ನಮ್ಮ ಸಗಣಿಗೆ ಅಂತ. ಅಯ್ಯೋ ಶಾಂತಕ್ಕ, ಈಗ ನೀನ್ ನನ್ಗೂ ಹಂಗ ಮಾಡ್ತೀಯೇನೋ? ನಿನ್ಗ್ಯಾಕೆ ಹಂಗ್ ಮಾಡ್ಲಿ? ಶಾಂತಕ್ಕ, ನನಗೊಂದ್ ಸ್ವಲ್ಪ ಸಗಣಿ ಕೊಡೆ. ಕೆರಕ್ಲಿ ಪೂಜಿಸ್ಬೇಕಲ್ಲ ಪಾಂಡವ್ರು ಮಾಡಿ, ಅದಕ್ಕೆ ಸಗಣಿ ಬೇಕಿತ್ತು. ಅಲ್ಲ, ನೀನ್ ಕೊಡಕಲ್ಲ ಅಂತ ಅನ್ನಕಲ್ಲ ಬಿಡು. ಈಗ ಯಾರೋ ಹೇಳ್ದೆ ಕೇಳ್ದೆ ತಗೊಂಡೋಗೋರೆ ಅಂತ ಬೈತಾ ಇದೀಯ. ಅದೇ ನಿನ್ಗೆ ಹೇಳ್ಬಿಟ್ಟು ತಗೊಂಡೋಗಿದ್ರೆ ನೀನ್ ಏನಾರ ಅಂತಿದ್ದ? ಕೇಳ್ತಿದಂಗೆ ಕೊಟ್ಬಿಡ್ತಿದ್ದೆ ತಾನೆ. ಅದ್ ನನಗ್ ಗೊತ್ತು. ಅದಕ್ಕೆ ನಾನೊಂದ್ ಸ್ವಲ್ಪ ಸಗಣಿ ತಗೊಂಡೋಗ್ತೀನಿ. ತಗೊಂಡೋಗ್ ನನ್ಗೊಂದಿಷ್ಟು ಬಿಟ್ಬಿಟ್ಟು ನೀನೊಂದಿಷ್ಟು ತಗೊಂಡೋಗ್. ಆಯ್ತು ಶಾಂತಕ್ಕ, ಬತ್ತೀನಿ. ನಾನು ಒಂಚೂರು ಅರ್ಜೆಂಟ್ ಕೆಲಸ ಐತೆ. ಮನೆ ಬಾಗ್ಲು ಕಸ ಗುಡ್ಸಿ ಕೆರಕ್ಲಿ ಪೂಜಿಸ್ಬೇಕು. ಟೈಮ್ ಆಗೋಯ್ತದೆ, ಬತ್ತೀನಿ. ಅಯ್ಯೋ ದೇವ್ರೆ, ಹೊಸಗಳು ಸಾಕಿರೋ ನಮಗೆ ಸಗಣಿ ಇಲ್ದಂಗ ಆಗೋಯ್ತಲ್ಲ ಅಂತ. ಅಲ್ಲೊಂದಿಷ್ಟ ಐತೆ, ಸದ್ಯ ಅದನ್ನಾರು ತಗೊಂಡೋಗಿ ಮಾಡ್ಕೊಳ. ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಇನ್ನೊಂದೆರಡು ಹಾಕ್ತವೆ, ಅದನ್ನ ಎತ್ಬಿಟ್ಟು ಹಾಕಲ್ಲ. ಇಲ್ಲಾಂದ್ರೆ ಇನ್ನೇನ್ ಮಾಡಕೈತೆ. ಒಬ್ಬೊಬ್ಬ ಇಷ್ಟು ಚೆನ್ನಾಗೈತೆ ರಂಗೋಲಿ, ನಂದು ದೃಷ್ಟಿ ಬೀಳೋ ತರ ಐತೆ. ಅತ್ತೆ, ಅಳಿಯದ್ರೆ ಇಷ್ಟ ಬೇಗ ಯಾಕೆ ಎದ್ದೇಳಕ್ ಹೋದ್ರಿ? ಇನ್ನೊಂದ್ ಸ್ವಲ್ಪ ಹೊತ್ತು ಮಲ್ಕೊಳ್ಳೋದಲ್ವಾ? ಎಲ್ಲಿ ಅತ್ತೆ, ಇವತ್ತು ಹಬ್ಬ ಅಲ್ವಾ? ಗೀತಾನು ಎದ್ಲು. ಗೀತಾ ಅಲ್ಲಿ ಅಡ್ಗೆ ಮನೆಗೆ ಏನೋ ಟೀ ಮಾಡ್ಕೊಂಡ್ ಬರ್ತೀನ್ರಿ, ನೀವು ಹೊರಗಡೆ ಇರಿ ಅಂತ ಅಂದ್ಲು. ಅದಕ್ಕೆ ನಾನು ಈ ಕಡೆಗೆ ಬಂದೆ. ಹೌದಾ, ಗೀತನೇ ಎದ್ದಿದ್ದಾಳ? ಸರಿ ಹೇಳಿ ಅಂದ್ರೆ ನಾನು ಹೋಗಿ ಅವಳಗ್ ಸಹಾಯ ಮಾಡ್ತೀನಿ ಬಿಡಿ. ಅತ್ತೆ, ಇದೇನೋ ಉಂಡೆ ಉಂಡೆ ಮಾಡಿ ಇಟ್ಟಿದಿರಲ್ಲ ಅತ್ತೆ ಸಗಣಿನಲ್ಲಿ, ಇದೇನತ್ತೆ ಇದು? ಇದಾ, ದೀಪಾವಳಿ ಟೈಮಲ್ಲಿ ಹಳ್ಳಿಗಳ ಕಡೆ ಕೆರಕ್ಲು ಪೂಜಿಸೋದು ಅಂತ ಹೇಳಿ ಎಲ್ಲರೂ ಮಾಡ್ತಾರೆ. ಇದನ್ನ 1, 5, 7 ಹಿಂಗೆ ಇಟ್ಟು ಪೂಜೆ ಮಾಡೋದು. ಇದನ್ನ ನಾವು ಪಾಂಡವರು ಅನ್ಕೊಂಡ್ ಪೂಜೆ ಮಾಡ್ತೀವಿ. ಈ ಪಾಂಡವರು ವನವಾಸ ಅದು ಇದು ಎಲ್ಲ ಮಾಡ್ಕೊಂಬಂದ್ರಲ್ಲ ಅಜ್ಞಾತವಾಸ, ಆಗಿನ ಪದ್ಧತಿಲಿ ಏನೋ ಒಂದ್ ಕತೆ ಇದೆ. ನಮ್ಮ ಅಜ್ಜಿ ಹೇಳ್ತಿದ್ರು ಕತೆನ. ನನ್ಗೂ ಅಷ್ಟಾಗಿ ನೆನಪಿಲ್ಲ. ಒಟ್ನಲ್ಲಿ ಇದನ್ನೇ ಪಾಂಡವರು ಅಂತ ಹೇಳ್ಕೊಂಡು ನಾವು ಪೂಜೆ ಮಾಡ್ತೀವಿ ಅಷ್ಟೇ ಹೇಳಿ ಅಂದ್ರೆ. ಹೌದಾ ಅತ್ತೆ? ಸರಿ ಅತ್ತೆ, ನಮ್ ಸಿಟಿನಲ್ಲಿ ಇದೆಲ್ಲಾನು ಮಾಡೋದೇ ಇಲ್ಲ. ಹೌದಾ, ಸರಿ ಹೇಳಿ ಅಂದ್ರೆ ನೀವು ಇಲ್ಲೇ ಕುತ್ಕೊಂತೀರಾ ಒಳಗಡೆ? ಬೇಡ, ಇಲ್ಲಿ ಹೊರಗಡೆ ಏನ್ ಕುತ್ಕೊಳಕ್ ಹೋಗ್ಬೇಡಿ. ಜನಗಳ ಕಣ್ಣು, ಹೋಗ ಬರೋ ಕಣ್ಣು ಸರಿಗಿರೋದಿಲ್ಲ. ನಡೀರಿ, ನೀವು ಒಳಗಡೆ ನಡೀರಿ, ನಾನು ಬರ್ತೀನಿ. ಸರಿ ಅತ್ತೆ, ಆಯ್ತು. ನನ್ನ ಎಲ್ಲಾ ಸ್ನೇಹಿತರಿಗೂ ಕೂಡ ಶುಭೋದಯ. ಹಾಗೆ ನಿಮಗೆ ಮತ್ತೆ ನಿಮ್ಮ ಕುಟುಂಬದವರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಖುಷಿಯಿಂದ ಹಬ್ಬ ಮಾಡಿ. ದೀಪಗಳ ಹಬ್ಬ, ಬೆಳಕಿನ ಹಬ್ಬ ಹೀಗೆಲ್ಲ ಕರಿತೀವಿ. ಮಕ್ಳುಗಳಿಗೆ ಪಟಾಕಿ ಕೊಡ್ಸೋಕ್ ಮುಂಚೆ ಸ್ವಲ್ಪ ಯೋಚನೆ ಮಾಡಿ. ಪಟಾಕಿ ತಗೊಂಡಿದ್ದಾರೆ ಅಂತ ಅಂದ್ರೆ ಅವ್ರು ಹೊಡಿಬೇಕಾದ್ರೆ ಸ್ವಲ್ಪ ಹುಷಾರಾಗಿರಿ ಅಂತ ಹೇಳಿ. ಯಾಕಂದ್ರೆ ಈ ಪಟಾಕಿ ಹಬ್ಬದಲ್ಲಿ ತುಂಬಾ ಮಕ್ಳು ಏಟ್ ಮಾಡ್ಕೊಳ್ಳೋದು ಜಾಸ್ತಿ. ಅದಕ್ಕೆ ಜೊತೆಲೇ ಇದ್ದು ಪಟಾಕಿಗಳನ್ನ ಹತ್ಸಿ.